ತಮ್ಮ ಅತ್ಯದ್ಭುತವಾದ ವಾಕ್ ಪ್ರವಾಹದಿಂದ ಶ್ರೀಮದ್ ಉತ್ತರಾದಿ ಮಠದ ವೈಭವವನ್ನು ಪ್ರಾತ್ಯಕ್ಷಿಕವಾಗಿ ಪ್ರಸ್ತಾವನೆ ಮಾಡಿದ್ದಾರೆ. ಈ ಒಂದೊಂದು ಕಾಲ ಗಂಟೆ ಅವರು ಪ್ರಸ್ತುತಪಡಿಸಿದ್ದು ಬರೀ ಒಂದು ಗ್ರಂಥದ ಪರಿವಿಡಿ ವಿಷಯ ಸೂಚಿ ಇದ್ದಾಗ ಅಷ್ಟೇ ಹೊರತು ಇದೇ ಇಡೀ ವಿಷಯ ಅಲ್ಲ. ಅದನ್ನು ಎಲ್ಲವನ್ನೂ ಏಕತ್ರ ಸಂಗ್ರಹ ಮಾಡಿ ಒಂದು ಪುಸ್ತಕ ಅಂತ ಮಾಡಿದರೆ ಏನಿಲ್ಲ ಅಂದ್ರೂ ಒಂದು 600ರಿಂದ 800 ಪುಟದ ಒಂದು ಸಾಹಿತ್ಯ ನಮ್ಮ ವಿಜಯ ಗ್ರಂಥಗಳಲ್ಲಿ ಸಿಗ್ತದೆ. ವಾದರಾಜಾಚಾರ್ಯ ಕರ್ಣನ್ನವರು ಅದಕ್ಕೆ ಸಮರ್ಥರು ಕೂಡ. ಈ ಸಂದರ್ಭದಲ್ಲಿ 2 ಅಂಶಗಳನ್ನು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರು ಸತ್ಯಜ್ಞಾನ ತೀರ್ಥರ ಉಡುಪಿ ದಿಗ್ವಿಜಯದ ಸನ್ನಿವೇಶದಲ್ಲಿ ಉಡುಪಿಯ ಅಂಗಡಿಗಳಲ್ಲಿ ಒಂದೇ ಒಂದು ಗೋಪಿಚಂದ್ರನ ತುಣುಕು ಕೂಡ ಜನರಿಗೆ ಸಿಗಲಿಲ್ಲ ಅಂತ ಅಷ್ಟು ಜನ ಭಕ್ತಿಯಿಂದ ಅಲ್ಲಿ ಪಾಲ್ಗೊಂಡಿದ್ರು ಅಂತ. ಆ ಮಾತಿಗೆ ಇನ್ನೂ 100 ವರ್ಷ ಆಗ್ತಾ ಬಂತು. ಅಷ್ಟು ದೂರ ಹೋಗೋದು ಬೇಡ. ನಮ್ಮ ಮಹಾಸ್ವಾಮಿಗಳವರು ಒಂದು 4-8 ವರ್ಷಗಳ ಹಿಂದೆ ಕಾಣಿಯೂರು ಶ್ರೀಪಾದಂಗಳವರ ಪರ್ಯಾಯದಲ್ಲಿ 2 ತಿಂಗಳ ಚಾತುರ್ಮಾಸ್ಯಕ್ಕೆ ಉಡುಪಿಗೆ ಅಂತ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಅನುಭವಿಸಿದ ಮಹಿಮೆ ಶ್ರೀಪಾದಂಗಳವರನ್ನ ಪರ್ಯಾಯ ಪೀಠದ ಏರುವಂತಹ ಸ್ವಾಮಿಗಳನ್ನ ಯಾವ ಜೋಡುಕಟ್ಟೆಯಿಂದ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರ್ತಾರೆ, ಅದೇ ಮೆರವಣಿಗೆ ಅದೇ ವೈಭವದಿಂದ ಶ್ರೀಪಾದಂಗಳವರನ್ನು ಚಾತುರ್ಮಾಸ್ಯಕ್ಕಾಗಿ ಅಲ್ಲಿಯ ಭಕ್ತರೆಲ್ಲರೂ ಕೂಡ ವೈಭವದಿಂದ ಕರ್ಕೊಂಡು ಬಂದರು. ಉಡುಪಿ ಕರಾವಳಿ ಪ್ರಾಂತ, ಅದು ಯಾವಾಗ ಮಳೆ ಬರ್ತದೆ ಯಾವಾಗ ನಿಲ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಅದರೊಳಗೂ ಆಷಾಢ ಮಾಸ ದಟ್ಟವಾಗಿ ಮೋಡ ತುಂಬಿದೆ. ಈ ಕ್ಷಣ ಮಳೆ ಬರಬಹುದು. ಆದರೆ ಶ್ರೀಗಳವರ ಶೋಭಾಯಾತ್ರೆ ಪ್ರಾರಂಭ ಆಗಿ ಅವರು ಕೃಷ್ಣ ಮಠದ ಒಳಗೆ ಪ್ರವೇಶ ಮಾಡುವ ತನಕ ಒಂದು ಹನಿ ಬೀಳಲಿಲ್ಲ. ಆದರೆ ಪ್ರವೇಶ ಮಾಡಿದ ಮೇಲೆ ಧೋಂತ ಗಂಟೆಗಟ್ಟಲೆ ಮಳೆ ಸುರಿಯಿತು. ರಾಮದೇವರು ಕೃಷ್ಣನ ಬಳಿ ಬರುವಾಗ ಮೂಲ ರಾಮದೇವರನ್ನ ಆ ಉಡುಪಿಯ ಕೃಷ್ಣ ಸ್ವಾಗತ ಮಾಡುವುದಕ್ಕೆ ಅಂತ ನಿಂತಿದ್ದಾನೆ. ಪದ್ಮನಾಭ ತೀರ್ಥರ ಈ ಮಹಾಪರಂಪರೆಯನ್ನ ಸ್ವಾಗತ ಮಾಡುವುದಕ್ಕೆ ಅಂತ ಆಚಾರ್ಯರ ಪೀಠದವರು ಕಾಯ್ತಾ ಇದ್ದಾರೆ. ಆ ಒಂದು ಸನ್ನಿವೇಶ ಯಾವಾಗಲೂ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಸುಮಾರಾಗಿ ಚಾತುರ್ಮಾಸದ 2 ತಿಂಗಳು ಮುಗೀತಾ ಇದ್ದ ಹಾಗೆ ಆ ಉಡುಪಿಯ ರಥವೀದಿಯಲ್ಲಿದ್ದ ಅನೇಕ ಜನ ವ್ಯಾಪಾರಿಗಳು, ಅಂಗಡಿಕಾರರೆಲ್ಲ ಹೇಳ್ತಾ ಇದ್ದ ಮಾತು ಒಂದು, ಒಬ್ಬ ಸ್ವಾಮಿಗಳಿಗೆ ಇಷ್ಟು ಜನ ಶಿಷ್ಯರಿರ್ತಾರೆ ಅಂತ ಅನ್ನೋದನ್ನು ನಾವು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಎಷ್ಟು ಜನ ಯಾವಾಗಲೂ ಭಾರತೀಯ ವೇಷ, ವೈದಿಕ ವೇಷ, ಒಳ್ಳೆ ದೊಡ್ಡ ಜುಟ್ಟು, ಹಣೆ ತುಂಬಾ ಅಂಗಾರಾಕ್ಷತೆ ಹಚ್ಕೊಂಡು 100 ಜನ ಶಿಷ್ಯರು. ಅವರು ಮಧ್ವ ಸರೋವರಕ್ಕೆ ಸ್ನಾನಕ್ಕೆ ಅಂತ ಬಂದ್ರೆ ಉಳಿದವರಿಗೆ ಯಾರಿಗೂ ಅಲ್ಲಿ ಜಾಗವೇ ಇಲ್ಲ ಅನ್ನೋ ಹಾಗೆ ಎಷ್ಟು ಜನ ಶಿಷ್ಯರು. ಒಬ್ಬ ಸ್ವಾಮಿಗಳಿಗೆ ಇಷ್ಟು ಜನ ಶಿಷ್ಯರು ಇರ್ಲಿಕ್ಕೆ ಸಾಧ್ಯನಾ ಅಂತ ಬಹಳ ಸಂತೋಷದಿಂದ. ಮತ್ತೆ ಅವರೆಲ್ಲರ ಅನುಭವ ಅಂದ್ರೆ ಪರ್ಯಾಯದಲ್ಲಿ ಕೂಡ ಆಗದೇ ಇರುವಷ್ಟು ವ್ಯಾಪಾರ ಈ 2 ತಿಂಗಳು ಚಾತುರ್ಮಾಸದಲ್ಲಿ ನಮಗಾಗಿದೆ ಅಂತ ಅವರೆಲ್ಲ ಹೇಳ್ಕೊಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂದ್ರೆ, ವರ್ಷದಲ್ಲಿ ಎಲ್ಲೆಲ್ಲೋ ರಜೆ ಸಿಕ್ತು, LTC ತಗೊಳ್ತೀವಿ, ಮತ್ತೊಂದು ಮುಗಿದೊಂದು ಎಲ್ಲೋ ಹೋಗ್ತೀವಿ. ಹಾಗೆ ಹೋಗೋದು ಬೇಡ. ಎಲ್ಲಿ ಗುರುಗಳು ಮಹಾಸಮಾರಾಧನೆಯನ್ನು ನಡೆಸ್ತಾರೆ, ಯಾವ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯಕ್ಕೆ ಕೊಡ್ತಾರೆ, ಅವಶ್ಯವಾಗಿ ನಾವೆಲ್ಲ ಗುಂಪು ಕಟ್ಟಿಕೊಂಡು ಅಲ್ಲಿ ಹೋಗಿ ಶ್ರೀಗಳವರ ದರ್ಶನ, ಮುದ್ರೆ, ಪಾದಪೂಜೆ, ತೀರ್ಥ ಪ್ರಸಾದವನ್ನು ಪಡೆದುಕೊಂಡು ಬಂದರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಸುಮಾರು 15-20 ವರ್ಷಗಳಿಂದ 40-50 ಜನರ ತಂಡವನ್ನು ಕಟ್ಕೊಂಡು ನಾವು ಹೋಗಿ ಬರ್ತಾ ಇರ್ತೀವಿ. ಇನ್ನೂ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಉಳಿದ ಎಲ್ಲಿ ಹೋಗ್ಲಿ ಬಿಡ್ಲಿ, ಚಾತುರ್ಮಾಸ್ಯದಲ್ಲಿ ಶ್ರೀಗಳವರು ಎಲ್ಲಿ ಇರ್ತಾರೆ ಅಲ್ಲಿ ನಾವು ಹೋಗಿಯೇ ಸಿದ್ಧ ಅನ್ನೋ ಸಂಕಲ್ಪವನ್ನು ಎಲ್ಲರೂ ಕೂಡ ಮಾಡಬೇಕು. ವಾದರಾಜಾಚಾರ್ಯರು ಪ್ರತಿಮೆಗಳ ಬಗ್ಗೆ ಒಂದು ಮಾತು ಹೇಳಿದರು. ಒಂದು ಅನುಭವವನ್ನು ನಾವು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಸತ್ಯಧ್ಯಾನ ತೀರ್ಥರ ಶಿಷ್ಯರು.
ಅವರು ಭಂಡಾರಕೆರೆ ಮಠದಿಂದ ಪರಿವಾರ ಮಠಕ್ಕೆ ಬಂದು ಕೃಷ್ಣನ ಪೂಜೆ ಮಾಡಿದವರು, ಕೃಷ್ಣನನ್ನು ಒಲಿಸ್ಕೊಂಡವರು. ಅವರಿಗಾಗಿ ಕೃಷ್ಣ ತನ್ನ ಪೂಜೆಯನ್ನು ಕೊಟ್ಟ. ಅಂತಹ ವಿದ್ಯಾಮಾನ ತೀರ್ಥರು ಯಾವಾಗ ಉತ್ತರಾದಿ ಮಠಕ್ಕೆ ಬರ್ತಾ ಇದ್ರು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ, ಆವಾಗೆಲ್ಲ ಮೂಲ ದಿಗ್ವಿಜಯ ರಾಮದೇವರ ದರ್ಶನವನ್ನ ಮಾಡಿದಾಗ ಆ ಕಡೆ ಬಂದ ಮೇಲೆ ಅವರ ಬಾಯಿಂದ ಬರ್ತಾ ಇದ್ದ ಉದ್ಗಾರ ಏನು ಅಂದ್ರೆ, ಮೂಲ ರಾಮದೇವರನ್ನು ದಿಗ್ವಿಜಯ ರಾಮದೇವರನ್ನು ನೋಡಿದಾಗ ಏನೋ ಒಂದು ಅವ್ಯಕ್ತವಾದ ಆನಂದ, ಅನಿರ್ವಚನೀಯವಾದ ಆನಂದ ಆಗ್ತದೆ ಅಂತ ವಿದ್ಯಾಮಾನ ತೀರ್ಥರು ಹೇಳ್ತಾ ಇದ್ರು. ಹೀಗೆ ಆ ಪ್ರತಿಮೆಗಳ ದರ್ಶನ, ಆ ಪ್ರತಿಮೆಗಳನ್ನ ನಿತ್ಯ ಮುಟ್ಟಿ ಅಖಂಡ 30 ವರ್ಷಗಳಿಂದ ಮುಟ್ಟಿ ಪೂಜೆ ಮಾಡಿದ ಶ್ರೀಪಾದಂಗಳವರ ಕೈಯಿಂದ ತೀರ್ಥವೋ ಮಂತ್ರಾಕ್ಷತೆಯನ್ನು ಪಡೆಯುವ ಸೌಭಾಗ್ಯ ನಮ್ಮದು ನಿಮ್ಮದು ಆಗಿದೆ ಅಂದ್ರೆ ಅದು ಎಷ್ಟು ಜನ್ಮಗಳ ಪುಣ್ಯವೋ ಗೊತ್ತಿಲ್ಲ. ಅದನ್ನು ನಾವು ಅನುಸಂಧಾನ ಮಾಡಿಕೊಂಡು ಕರ್ಣ ವಾದರಾಜಾಚಾರ್ಯರಲ್ಲಿ ಒಂದು ವಿನಂತಿ, ಇದು 1.25 ಗಂಟೆಯದ್ದು ಮುಗಿಯಲಿಲ್ಲ, ಮತ್ತೆ ಮುಂದಿನ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ವೈಭವವನ್ನು ಬಿತ್ತರಿಸೋದಕ್ಕೆ ಮತ್ತೆ 1 ವಾರದಷ್ಟಾದರೂ ಅವರು ನಮ್ಮ ಊರಿಗೆ ಬರಬೇಕು ಅಂತ ಅವರೇ ಅನುವಾದಿಸಿದಂತಹ ಅಷ್ಟಾವಿಂಶತಿ ಮೂರ್ತಿ ಸ್ತುತಿಯನ್ನ ನಮ್ಮ ಶಿಷ್ಯರಿಗೂ ನಾನು ಪಾಠ ಹೇಳಿದ್ದುಂಟು. ಅದನ್ನೇ ಇವತ್ತೊಂದು ಸಂಕಲ್ಪ ಮಾಡಿದ್ದೇನೆ. ದ್ವಾದಶಿ ದಿವಸ ಶ್ರೀಪಾದಂಗಳವರು ಅಥವಾ ದಶಮಿ ದಿವಸ ಸಾಯಂಕಾಲ ಮಂತ್ರಾಕ್ಷತೆ ಕೊಡುವಾಗ ಎಲ್ಲರಿಗೂ ಸ್ವಾಮಿಗಳ ಅಮೃತ ಹಸ್ತದಿಂದ ಆ ಪುಸ್ತಕವನ್ನು ತರಿಸಿ ಕೊಡಬೇಕು ಅನ್ನುವ ನನ್ನ ಸ್ವಂತ ಖರ್ಚಿನಿಂದ ಅದನ್ನು ತರಿಸಿ ಎಲ್ಲರಿಗೂ ಅದನ್ನು ಕೊಡಿಸಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಮಾಡಿದ್ದೇನೆ. ರಾಮದೇವರು ಮಾಡಿಸಿದ್ದಾರೆ, ಗುರುಗಳು ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತಾ ಆಚಾರ್ಯರಿಗೆ ನಮ್ಮ ಸ್ವಾಗತ ಸಮಿತಿ, ಬಾಗಲಕೋಟೆಯ ಉತ್ತರಾದಿ ಮಠ ಹಾಗೂ ವಿಶ್ವಮಧ್ವ ಮಹಾಪರಿಷತ್ತು ಈ ಎಲ್ಲ ಸಂಸ್ಥೆಗಳ ಪರವಾಗಿ ಪ್ರಣಾಮ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಆಚಾರ್ಯರು ಮಂತ್ರಾಕ್ಷತೆಯನ್ನ ಪರಮ ಪೂಜ್ಯ ಶ್ರೀಪಾದಂಗಳವರಿಂದ ಸ್ವೀಕಾರ ಮಾಡಬೇಕು. ಶ್ರೀಗಳವರ ನಿನ್ನೆಯ ಅನುಗ್ರಹ ಸಂದೇಶದಲ್ಲಿ ಸತ್ಯಾಭಿನವ ತೀರ್ಥರಿಗೂ ಮತ್ತು ನಮ್ಮ ಊರಿನ ದಾಸರಾದಂತಹ ಪ್ರಸನ್ನ ವೆಂಕಟದಾಸರಿಗೂ ಇದ್ದ ಒಂದು ಸಂಬಂಧ, ಸತ್ಯಾಭಿನವ ತೀರ್ಥರನ್ನ ಪ್ರಸನ್ನ ವೆಂಕಟದಾಸರು ಯಾವ ರೀತಿಯಲ್ಲಿ ಕಂಡರು, ಹೇಗೆ ಸ್ತೋತ್ರ ಮಾಡಿದರು ಅನ್ನೋದನ್ನ ವರ್ಣನೆ ಮಾಡಿದರು. ಅದನ್ನ ಕೇಳಿದ ನಮ್ಮ ಊರಿನ ಯುವಕರೆಲ್ಲ ಸೇರಿ ಸತ್ಯಾಭಿನವ ತೀರ್ಥರನ್ನ ಸ್ತೋತ್ರ ಮಾಡ್ತಾ ಇರುವಂತಹ ಒಂದು ಭಾವಚಿತ್ರವನ್ನು ಸಿದ್ಧಪಡಿಸಿ ಅದನ್ನು ಇಲ್ಲಿ ಗುರುಗಳ ಅನುಗ್ರಹದಿಂದ ತಂದು ಇರಿಸ್ತಾ ಇದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಯುವಕ ತಂಡಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಶ್ರೀಗಳವರು ಆ ಯುವಕರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ